ಹಾಯ್ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಚಾರಿತ್ರಾ ವ್ಲಾಗ್. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂದ್ಕೊಂಡಿದ್ದೀನಿ. ಫಸ್ಟ್ ಆಫ್ ಆಲ್ ನಾನು ಇವತ್ತು ನಿಮಗೆ ನನ್ನ ಹೇರ್ ಕೇರ್ ಬಗ್ಗೆ ಹೇಳೋಣ ಅಂತ ಅಂದ್ಕೊಂಡಿದ್ದೀನಿ. ನಾನು ಕೆಲವೊಂದು ಟಿಪ್ಸ್ಗಳನ್ನ ಫಾಲೋ ಮಾಡ್ತೀನಿ. ಏನು ಅಂದರೆ, ನಾನು ಒನ್ ಡೇ ಫುಲ್ ಹೇರ್ಗೆ ಆಯಿಲ್ ಅಪ್ಲೈ ಮಾಡಿ ಖಂಡಿತ ಬಿಡೋದಿಲ್ಲ. ಅದರಿಂದ ಒಂಥರ ಡ್ಯಾಂಡ್ರಫ್ ಇಚ್ಚಿಂಗ್ ಸ್ಟಾರ್ಟ್ ಆಗುತ್ತೆ. ಸೊ ನಾನು ಸ್ನಾನ ಮಾಡ್ತೀನಿ ಇವತ್ತು ಅಂದರೆ ಮಾರ್ನಿಂಗ್ ಆಯಿಲ್ ಅಪ್ಲೈ ಮಾಡ್ಕೊಂಬಿಟ್ಟು ನೆಕ್ಸ್ಟ್ ಕೆಲಸ ಎಲ್ಲ ಮುಗಿಸಿ ನೆಕ್ಸ್ಟ್ ನಾನು ಸ್ನಾನ ಮಾಡ್ತೀನಿ. ಆ್ಯಂಡ್ ಅನದರ್ ಟಿಪ್ಸ್ ಏನು ಅಂದರೆ, ಒದ್ದೆ ಕೂದಲನ್ನ ಯಾವುದೇ ಕಾರಣಕ್ಕೂ ಕೂಮ್ ಮಾಡಬಾರ್ದು, ಅಂದರೆ ಬಾಚ್ಕೋಬಾರ್ದು. ಅದರಿಂದ ತುಂಬ ಹೇರ್ ಫಾಲ್ ಆಗುತ್ತೆ ನನ್ನ ಪ್ರಕಾರ. ಸೊ ಇದಿಷ್ಟೇ. ಮತ್ತು ಆಯಿಲ್ ಅಪ್ಲೈ ಮಾಡಿದಾಗ ಚೆನ್ನಾಗಿ ಮಸಾಜ್ ಮಾಡ್ಕೊಳ್ತೀನಿ. ಆ್ಯಂಡ್ ಇತ್ತೀಚೆಗೆ ನಾನು ಇದನ್ನು ಯೂಸ್ ಮಾಡ್ತಿರೋದು ಬಾಡಿ ವೈಸ್ ಅಂತ. ನಾಟ್ ಫಾರ್ ಶೋರ್ ತುಂಬ ಏನು ಹೇರ್ ಫಾಲ್ ಕಂಟ್ರೋಲ್ ಆಗುತ್ತೆ ಅಂತಲ್ಲ, ಬಟ್ ಲಿಟಲ್ ಮಚ್ ಒಂದು ಸ್ವಲ್ಪ ಆದರೂ ಗ್ರೋತ್ ಆಗುತ್ತೆ. ಬಟ್ ಏನೇ ಮಾಡಿದ್ರು ನಾವು ಮೇಲ್ಗಡೆಯಿಂದ ಏನೇ ಮಸಾಜ್ ಆಗಿರ್ಬೋದು, ಆಯಿಲ್ ಅಪ್ಲೈ ಮಾಡಿರ್ಬೋದು, ಏನೇ ಇದ್ರೂ ಕೂಡ ನಾವು ಏನು ಇಂಟೇಕ್ ಮಾಡ್ತೀವಿ ಅದು ತುಂಬ ಅಂದರೆ ತುಂಬ ಇಂಪಾರ್ಟೆಂಟ್ ಆಗುತ್ತೆ ಹೇರ್ಗೆ. ಸೊ ವಿಟಮಿನ್ಸು, ಒಂಥರ ಹೆಚ್ಚಿಗೆ ತರಕಾರಿ ಅವೆಲ್ಲ ತಿನ್ನೋದ್ರಿಂದ ಹೇರ್ ಫಾಲ್ನ ಕಂಟ್ರೋಲ್ ಮಾಡ್ಬೋದು. ಮತ್ತು ಹಾಗೆ ನಮ್ಮ ಮೈಂಡಲ್ಲಿರುವಂಥ ಟೆನ್ಷನ್ಸ್ ಅದರಿಂದ ಕೂಡ ಹೇರ್ ಫಾಲ್ ಆಗೋ ಚಾನ್ಸಸ್ ಇರುತ್ತೆ. ಸೊ ಕೂಲಾಗಿದ್ದರೆ ಸ್ವಲ್ಪ ಅವೆಲ್ಲ ಕಂಟ್ರೋಲ್ ಆಗುತ್ತೆ ಅಂತ ಅಂದ್ಕೊಂಡಿದ್ದೀನಿ. ದೆನ್ ನಾನು ಇಷ್ಟೇ ಫಾಲೋ ಮಾಡೋದು, ನಾಟ್ ಸೋ ಮಚ್ ನಾನು ಯಾವುದನ್ನೂ ಫಾಲೋ ಮಾಡೋಕ್ಕೋಗಲ್ಲ. ಅಪರೂಪಕ್ಕೆ ಯಾವಾಗಾದರೂ ಮೆಂತ್ಯನ ನೆನೆಸಿ ಅಪ್ಲೈ ಮಾಡ್ತೀನಿ. ಸೊ ನಾನಿಲ್ಲಿ ರೆಡಿ ಆಗ್ತಾಯಿದ್ದೀನಿ. ನಮ್ಮದು ಒಂದು ಗೃಹ ಪ್ರವೇಶ ಆಯಿತು. ಸೊ ಅಲ್ಲಿಗೆ ರೆಡಿ ಆಗ್ತಿದ್ದೀನಿ. ಹೇಗೆ ಕಾಣಿಸ್ತಿದ್ದೀನಿ ಅಂತ ಕಮೆಂಟ್ ಮಾಡಿ. ಸೊ ದೇವ್ರ ಪೂಜೆ ಎಲ್ಲ ಮುಗಿಸ್ಕೊಂಡು ನಾವು ಹೊರಡೋಣ ಅಂತ ನನ್ನ ಮಗಳನ್ನ ನೋಡಿದ್ರೆ, ನನ್ನ ಮಗಳು ಕತೆ ನೋಡಿ ಏನು ಮಾಡ್ಕೋತಾಳೆ ಪ್ರತಿ ಸಲನೂ ಇದೆ. ಇದು ಯಾವ ಥರ ಮೇಕಪ್ಪು? ಏಂತಕ್ಕೆ ರೆಡಿ ಆಗ್ತಿರೋದು ಈ ಥರ? ಏಂತಕ್ಕೆ ರೆಡಿ ಆಗ್ತಿದ್ದೀರಾ ಈ ಥರ? ಹಾಂ, ಎಲ್ಲಿಗೆ ಹೋಗ್ತಾ ಇದ್ದೀರಾ? ಎಲ್ಲಿಗೆ ಹೋಗ್ತಿದ್ದೀರಾ? ಯಾಕೆ ಈ ಥರ ರೆಡಿ ಆಗ್ತಿದ್ದೀರಾ? ಪ್ರತಿಯೊಂದು ವೀಡಿಯೋದಲ್ಲೂ ಇಳ್ತಾ ಇರಲಿ ತುಂಟಾಟಗಳು ಇಳ್ದಿರ ನನ್ನ ವೀಡಿಯೋನೇ ಕಂಪ್ಲೀಟ್ ಆಗೋದಿಲ್ಲ. ಸೊ ಮನೇಲಿ ಒಂದು ಮಗು ಇದೆ ಅಂದರೆ ಆ ಮಗು ಮುದ್ದುತನ, ಅವಳ ಒಂದು ಒಡನಾಟದಿಂದ ನಾವೇ ಎಷ್ಟು ಮುಗ್ಧರಾಗಿ ಹೋಗಿರ್ತೀವಿ. ಅದನ್ನು ತಗೊಂಡು ಅವಳು ಅದನ್ನೇ ನೈಲ್ ಪಾಲಿಶು ಮತ್ತು ಲಿಪ್ಸ್ಟಿಕ್ ಆಗಿ ಎಲ್ಲನೂ ಯೂಸ್ ಮಾಡ್ತಾಯಿದ್ಲು. ಸೊ ಅದನ್ನು ನೋಡ್ತಾ ನಮಗೂ ಒಂಥರ ಖುಷಿ ಆಗ್ತಾ ಇರುತ್ತೆ. ಅವಳನ್ನ ಫೈನಲಿ ರೆಡಿ ಮಾಡಿಕೊಂಡು ಅವಳ ಕೈಲೂ ಕೂಡ ದೇವ್ರಿಗೆ ಹಾಗೆ ನಮಸ್ಕಾರ ಮಾಡಿಕೊಂಡು ಹೊರಟಿದ್ದು. ಸೊ ಇಲ್ಲೇನು ಜಾಸ್ತಿ ದೂರ ಏನಿರಲಿಲ್ಲ, ನಮ್ಮ ಅಪಾರ್ಟ್ಮೆಂಟಲ್ಲೇ ಹೊಸದಾಗಿ ಬಂದಿದ್ದರು. ಅದ್ರ ಜೊತೆಗೆ ಸತ್ಯನಾರಾಯಣ ಸ್ವಾಮಿ ಪೂಜೆ ಕೂಡ ಇತ್ತು. ನನಗೆ ಸತ್ಯನಾರಾಯಣ ಸ್ವಾಮಿ ಪೂಜೆ ಬಗ್ಗೆ ಹೇಳಬೇಕು ಅಂದರೆ ತುಂಬ ನಂಟಿದೆ. ಅಂದರೆ ಪ್ರತಿ ವರ್ಷ ಕೂಡ ನನಗೆ ಯಾರದೇ ಮನೇಲಾದರೂ ಪರವಾಗಿಲ್ಲ, ಒಂದು ಸಲ ಆದರೂ ಸತ್ಯನಾರಾಯಣ ಸ್ವಾಮಿ ಪೂಜೆನ ಅಟೆಂಡ್ ಮಾಡ್ತೀನಿ. ಸೊ ನಾವು ಹೋಗೋಷ್ಟರಲ್ಲಿ ಆಲ್ರೆಡಿ ಪೂಜೆ ಶುರು ಆಗಿತ್ತು. ಅಲ್ಲೆಲ್ಲ ಆರತಿ ಎಲ್ಲ ಮಾಡ್ತಾಯಿದ್ರು. ಇದು ನಮ್ಮ ಅಪಾರ್ಟ್ಮೆಂಟ್ ಬಂದು BDA ಕನ್ವೆನ್ಷನ್ಸ್ ಅಪಾರ್ಟ್ಮೆಂಟು. ಇದು ಯಾರಿಗಾದ್ರೂ ಹೆಲ್ಪ್ ಆಗ್ಬೋದು. ಅಂದರೆ ನಮ್ಮಂಥ ಮಿಡಲ್ ಕ್ಲಾಸ್ ಫ್ಯಾಮಿಲೀಸ್ಗೆಲ್ಲ ಈ ಅಪಾರ್ಟ್ಮೆಂಟ್ಸ್ ಎಲ್ಲ ಬೆಸ್ಟ್ ಅನಿಸುತ್ತೆ. ಯಾಕೆ ಅಂದರೆ ಒಂದು 30 lakhsಲ್ಲೆಲ್ಲ ಒಂದು ಮನೆ ಬೆಂಗಳೂರಲ್ಲಿ ಸಿಗೋದು ತುಂಬಾ ಕಷ್ಟ ಈ ಟೈಮಲ್ಲಿ. ಬಟ್ ದಿಸ್ ಈಸ್ ದ ಬೆಸ್ಟ್ ಇನ್ವೆಸ್ಟ್ಮೆಂಟ್ ಅಂತ ಹೇಳ್ಬೋದು. ಅಂದರೆ ಎಲ್ಲದೂ ಕೂಡ ಫೆಸಿಲಿಟಿ ವೈಸು, ವಾಟರ್ ವೈಸು, ಪವರ್ ಆಗಲಿ ಎಲ್ಲನೂ ಕೂಡ ಚೆನ್ನಾಗಿದೆ. ಸೊ ಯಾರಿಗೆಲ್ಲ ಮನೆ ತೊಗೋಬೇಕು ಅಂದ್ಕೊಳ್ತಿರೋ, ಇದ್ರ ಬಗ್ಗೆ ಏನಾದರೂ ಇನ್ಫಾರ್ಮೇಷನ್ ಬೇಕು ಅಂದರೆ ಕಮೆಂಟ್ ಮಾಡಿ, ಖಂಡಿತ ನಾನು ಅದ್ರ ಬಗ್ಗೆ ಕಂಪ್ಲೀಟ್ ವಿಡಿಯೋ ಮಾಡ್ತೀನಿ. ನಾರಾಯಣ ಅನ್ಯಾಂಶ ಸರ್ವ ಇಷ್ಟಾರ್ಥಂ ದೇಹಿ ನಾರಾಯಣ. ಸತ್ಯನಾರಾಯಣ ಸ್ವಾಮಿ ಪೂಜೆಗೆ ಇನ್ನೂ ಒಂದು ಹೇಳ್ತಾರೆ, ಅದನ್ನು ಕರೀದಿಲ್ಲ ಅಂದರೂ ಕೂಡ
ಅಲ್ಲಿ ಪೂಜೆ ನಡೀತಿದೆ ಅಂದರೆ ನಾವು ಅಲ್ಲಿ ಹೋಗಬೇಕು ಅಂತ ಹೇಳ್ತಾರೆ. ನನಗೆ ಅಮ್ಮ ನನ್ನ ಸ್ಕೂಲ್ಗೆ ಹೋಗೋ ಟೈಮಿಂದನೂ ಅಷ್ಟೇ ಪ್ರತಿ ವರ್ಷವೂ ಸತ್ಯನಾರಾಯಣ ಸ್ವಾಮಿ ಪೂಜೆಗೆ ಮಿಸ್ ಮಾಡ್ದಿರ ಹೋಗ್ತಿದ್ದೆ. ನನಗೆ ತುಂಬ ಅಂದರೆ ತುಂಬ ಇಷ್ಟ. ಆದಷ್ಟು ಬೇಗ ಎಲ್ಲರಿಗೂ ಆಸೆ ಇರುತ್ತೆ ಸ್ವಂತ ಮನೆಯಲ್ಲಿ ಸತ್ಯನಾರಾಯಣ ಸ್ವಾಮಿ ಪೂಜೆ ಮಾಡಬೇಕು ಅಂತ. ಆಸೆ ಎಲ್ಲರಿಗೂ ಈಡೇರಲಿ, ಹಾಗೆ ನಾನು ಕೂಡ ಅದನ್ನೇ ಬಯಸ್ತೀನಿ. ಮೋರವೇ ಸತ್ಯನಾರಾಯಣ ಸ್ವಾಮಿ ಪೂಜೆ ಕತೆ ಪೂರ್ತಿಯಾಗಿ ಕೇಳಿಲ್ಲ ಅಂದರೂ ಕೂಡ ಕೊನೆಯಲ್ಲಿ ಅವ್ರು ಕೊಡುವಂತಹ ಪ್ರಸಾದ ಆದರೂ ತೊಗೊಂಡ್ರೆ ಆ ಪೂಜೆಯ ಪೂರ್ತಿ ಫಲ ಸಿಗುತ್ತೆ ಅಂತ ಹೇಳ್ತಾರೆ. ಇಲ್ಲಿ ಮನೆನ ಎಷ್ಟು ಚೆಂದ ಇಂಟೀರಿಯರ್ ಎಲ್ಲ ಮಾಡಿದ್ರು, ಮನೆ ದೇವ್ರ ಮನೆ ಎಲ್ಲ ತುಂಬ ಚೆನ್ನಾಗಿ ಕಾಣಿಸ್ತಾ ಇತ್ತು. ಸೊ ಫೈನಲಿ ದೇವ್ರ ಪ್ರಸಾದ ಸತ್ಯನಾರಾಯಣ ಸ್ವಾಮಿ ಪೂಜೆಯಲ್ಲಿ ಈ ಪ್ರಸಾದದಷ್ಟು ಮಹತ್ವ ಎಲ್ಲರಿಗೂ ಆಲ್ಮೋಸ್ಟ್ ಗೊತ್ತಿರುತ್ತೆ. ಸೊ ಇದು ನಮ್ಮ ಮನೆಯ ಸುತ್ತಮುತ್ತ ಇರುವಂಥದ್ದು. ಇದು ಬಿಡಿ ಅಪಾರ್ಟ್ಮೆಂಟ್ಸ್ ಬರೋದು, ಕಣ್ಮಿಣ್ಕೆ ನಿಯರ್ ಬಿಡ್ದಿ ಹತ್ತತ್ರ ಬರುತ್ತೆ. ಸೊ ಇದೆಲ್ಲ ಪೂಜೆ ಎಲ್ಲ ಮುಗಿಸ್ಕೊಂಡು ನಾವು ಇನ್ನೊಂದು ಕಡೆ ಹೊರಟಿದ್ವಿ, ಅಂದರೆ ನಮ್ಮ ಅಕ್ಕ ಮನೆಗೆ ಹೋಗ್ತಾ ಇದ್ವಿ. ಅಲ್ಲಿಂದ ನಾನು ಮತ್ತೆ ಇನ್ನೊಂದು ದೇವಸ್ಥಾನಕ್ಕೆ ಹೋಗಬೇಕು ಅಂತ ಅಂದ್ಕೊಂಡಿದ್ವಿ. ಸೊ ನಾನು ನನ್ನ ಮಗಳು ನಮ್ಮ ಮಾವವ್ರ ಜೊತೆ ಹೋದ್ವಿ. ಸುನಿಯವರು ಅಂದೆ ಹಾಗೆ ಬರ್ತೀನಿ ಅಂತ ಹೇಳಿದರು. ಸೊ ಹಾಗೆ ಹೋಗಿದ್ವಿ. ಈಗಂತೂ ಎಲ್ಲ ಹೊಸ ಚಿಗುರುಗಳು ಮರದಲ್ಲಿ ಎಷ್ಟು ಚೆಂದ ಕಾಣಿಸ್ತಾ ಇತ್ತು. ನನ್ನ ಮಗಳಿಗೆ ಇವಾಗ ಒಂದು ಹೊಸ ಬ್ಯಾಗ್ ತೊಗೊಬಿಟ್ಟಿರೋದಕ್ಕೆ ಅದನ್ನು ಎಲ್ಲ ಕಡೆ ಅದನ್ನೇ ಹಾಕ್ಕೊಂಡು ಓಡಾಡ್ತಾ ಇರ್ತಾಳೆ. ಸೊ ಸ್ಕೂಲಿಗೆ ಹೋಗ್ತೀನಿ ಅಂತ. ಲುಕಿಂಗ್ ಸೋ ಪ್ರಿಟಿ ಅನಿಸುತ್ತೆ. ನನಗೆ ತುಂಬ ಖುಷಿಯಾಗುತ್ತೆ ಅವಳ ಆ ಥರ ಚಿಕ್ಕ ಬ್ಯಾಗಲ್ಲಿ ಹಾಕಿ ಕಳಿಸೋದು ಎಲ್ಲ ನೋಡೋದಕ್ಕೆ. ನಮ್ಮ ಮಕ್ಕಳು ಇನ್ನು ಪುಟಾಣಿ ಮಕ್ಕಳು ಅಂತ ಅನಿಸ್ತಾ ಇರುತ್ತೆ, ಬಟ್ ಎಷ್ಟು ಬೇಗ ಬೆಳೆದ್ಬಿಡ್ತಾರೆ. ನನ್ನ ಮಗಳಿಗೆ ನಾನು ನೆಕ್ಸ್ಟ್ ಇಯರಿಂದ ಸ್ಕೂಲಿಗೆ ಕಳಿಸ್ಬೇಕಲ್ಲ ಅಂತ ನೆನೆಸ್ಕೊಂಡ್ರೆ ಈಗಲೇ ಸ್ವಲ್ಪ ಭಯ ಆಗ್ತಾ ಇರುತ್ತೆ. ಅಂದರೆ ಕೆಲವೊಬ್ಬರನ್ನ ನೋಡ್ತಾ ಇರ್ತೀವಿ ಅಲ್ವಾ, ಫಸ್ಟ್ ಟೈಮ್ ಸ್ಕೂಲಿಗೆ ಕಳಿಸ್ದಾಗ ಆಗೋ ಒಂದು ಭಯ. ನೋಡೋಣ ಆ ಟೈಮ್ ಬಂದಾಗ ಹೇಗೆಲ್ಲ ಫೀಲ್ ಆಗುತ್ತೆ ಅಂತ. ಸೊ ಯಾರೆಲ್ಲ ಈ ವರ್ಷ ತಮ್ಮ ಮಕ್ಕಳನ್ನ ಸ್ಕೂಲಿಗೆ ಸೇರಿಸಿದ್ದೀರಾ ಕಮೆಂಟ್ ಮಾಡಿ, ಓಕೆನಾ? ಪ್ರತಿಯೊಂದು ಚಿಕ್ಕ ಚಿಕ್ಕ ಆಸೆಗಳಿಂದ ಎಷ್ಟು ಪರಿಶ್ರಮಗಳಿರುತ್ತೆ ಅಲ್ವಾ. ಯಾಕೆ ಇದು ಹೇಳ್ತಿದ್ದೀನಿ ಅಂದರೆ, ಒಂದು ಮನೆ ಕಟ್ಟೋ ಅಂಥದ್ದು ಒಂದು ದೊಡ್ಡ ಕನಸಿರುತ್ತೆ. ಬಟ್ ಆ ಕನಸಿಗೆ ನಾವು ಎಷ್ಟೆಲ್ಲ ಚಿಕ್ಕದಾಗಿ ಒಂದು ಸೇವಿಂಗ್ಸ್ ಮಾಡಿಕೊಂಡು ಅದನ್ನು ರೀಚ್ ಮಾಡಬೇಕು ಅಂತ ಎಷ್ಟೆಲ್ಲ ಕಷ್ಟಪಡ್ತೀವಿ ಅಲ್ವಾ. ಪ್ರತಿಯೊಬ್ಬರಿಗೂ ಅಷ್ಟೇ ಅನಿಸುತ್ತೆ. ಅವ್ರ ಸಾಧನೆಗೋಸ್ಕರ ಪ್ರತಿದಿನವೂ ಅದಕ್ಕೋಸ್ಕರ ಕಷ್ಟಪಟ್ಟೇ ಪಡ್ತಾರೆ. ಸೊ ಅದೊಂದಲ್ಲ ಒಂದಿನ ಸಾಧನೆ ಆಗೇ ಆಗುತ್ತೆ. ಸೊ ಇಲ್ಲಿ ನಾವು ಹೋಗಿದ ತಕ್ಷಣ ಅವ್ರ ಅಜ್ಜಿ ಎಂಟ್ರಿ ನೋಡಿ ಫುಲ್ ಖುಷಿ. ನನ್ನ ಮಗಳು ರಿಯಾಕ್ಷನ್ ಅಲ್ಲೇ ದೂರದಲ್ಲೇ ನಿಂತ್ಕೊಂಡು ನೋಡ್ತಾ ಇದ್ದಾಳೆ, ಯಾರು ಏನು ಮಾಡ್ತಿದ್ದಾರೆ ಅಂತ. ತುಂಬ ದಿನ ಆಗೋಗ್ಬಿಟ್ಟಿತ್ತು ಅಲ್ವಾ. ಸೊ ಅವಳು ಎಲ್ಲರನ್ನೂ ನೋಡಿ ಒಂಥರ ಎಲ್ಲರನ್ನೂ ಹೊಸ್ದಾಗಿ ನೋಡ್ತಿದ್ದೀನಿ ಅನ್ನೋ ಥರ ಫೀಲಿಂಗ್ಸ್ ಅವಳಿಗೆ. ತುಂಬ ಅಂದರೆ ತುಂಬ ಮಂಕಾಗೋಗ್ಬಿಟ್ಟಿದ್ಲು ಒಟ್ಟಿನಲ್ಲಿ ಪುಟಾಣಿ ಮನೆಯಿಂದ ಎಲ್ಲಿಗೆ ಬಂದಮೇಲೆ. ಅಂತೆ ಬ್ಲಾಗ್ ಮಾಡ್ತಿದ್ದಾರೆ. ಹಾಯ್ ಹೇಳಿ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನೆಲ್. ಸೂಪರ್ ಆಗಿದ್ಯಾ ಚಾರು? ಯಾರದ್ದು ಅಲ್ಲೇ ನಿಂತ್ಕೊಂಡು ಅಮ್ಮ ಪುಟಾಣಿ ಅಂತವಳೆ. ನನ್ನ ಮಗಳು ಅವಳ ಜೊತೆ ಸೇರ್ಕೊಂಡು ಅವಳು ಪುಟಾಣಿ ಆಗೋಗ್ಬಿಡ್ಲು. ಸೊ ನಾವಿಲ್ಲಿಂದ ದೊಡ್ಡ ಗಣೇಶನ ದೇವಸ್ಥಾನಕ್ಕೆ ಅಂತ ಹೋದ್ವಿ. ನಾನು ಇನ್ನೊಂದು ಹೇಳಬೇಕು ಅಂದರೆ, ಕುವೆಂಪು ಅವ್ರದ್ದು ಒಂದು ಮಾತಿದೆ. ಸೊ ಒಂದು ಮನೆಯನ್ನು ಕಟ್ಕೊಂಡು ಶಾಶ್ವತವಾಗಿ ನಿಂತ್ಕೋಬೇಡ, ಮುಂದಕ್ಕೆ ಹೋಗ್ತಾ ಇರು ಅಂತ. ಬೀಯಿಂಗ್ ನಾನ್ ರೀಡರ್ ಅದನ್ನು ಬೇರೆ ಥರ ಅರ್ಥ ಮಾಡ್ಕೋಬೋದು, ಮನೆ ಕಟ್ಟಬಾರ್ದು, ಎಲ್ಲ ಕಡೆ ಓಡಾಡ್ತಾನೆ ಇರಬೇಕು ಅಂತ. ಬಟ್ ಬೀಯಿಂಗ್ ಅ ರೀಡರ್ ಅದರ ಅರ್ಥ ತುಂಬಾ ಇದೆ. ಸೊ ಏನು ಅಂದರೆ,
ನಾವು ಯಾವುದೇ ವಿಷಯಕ್ಕೂ ಸ್ಟಿಕ್ ಆನ್ ಆಗ್ದಿರ ಸೊ ಮುಂದಕ್ಕೆ ಹೋಗ್ತಾ ಇರಬೇಕು. ಅಂದರೆ ನಮ್ಮ ಕಂಫರ್ಟ್ ಝೋನ್ನ ಒಂದು ಕಡೆ ಕ್ರಿಯೇಟ್ ಮಾಡ್ಕೋಬಾರ್ದು. ಸೊ ಆ ಕಂಫರ್ಟ್ ಝೋನಲ್ಲಿ ನಾವು ಸಿಕ್ಕಾಕೊಂಬಿಟ್ವಿ ಅಂದ್ಕೊಂಡ್ರೆ ಅದರಿಂದ ನಿಜವಾಗ್ಲೂ ಆಚೆ ಬರೋಕ್ಕೆ ಸಾಧ್ಯನೇ ಇರೋದಿಲ್ಲ. ಆ ಕಂಫರ್ಟ್ ಝೋನಿಂದ ಬೇರೆ ಬೇರೆ ಹೋಗ್ತಾ ಇರಬೇಕು. ಆಗ್ಲೇ ಲೈಫಲ್ಲಿ ಒಂದು ಹೊಸತನ, ಹೊಸ ಬೆಳಕು, ಒಂದು ಹೊಸ ಸಾಧನೆಗೆ ಒಂದು ಹುರುಪು ಸಿಗುತ್ತೆ. ಇಲ್ಲಿ ದೇವಸ್ಥಾನಕ್ಕೆಲ್ಲ ಬಂದಾಗ ಇಲ್ಲಿ ನೋಡಿದಾಗ ತುಂಬ ಖುಷಿಯಾಗುತ್ತೆ. ಇಲ್ಲೆಲ್ಲ ನೋಡಿ ಎಷ್ಟು ಚೆಂದ ಕಲಾಕೃತಿ ಮಾಡಿದ್ದಾರೆ. ಅಂದರೆ ಈ ಕಡಲೆಕಾಯಿ ಪರಿಷೆ ಮಾಡ್ತಾರೆ ಅಲ್ವಾ, ಸೊ ಅದ್ರ ಥರ ಎಲ್ಲನೂ ಇಮಿಟೇಟ್ ಮಾಡಿದರು. ನನಗೆ ಈ ದೇವಸ್ಥಾನಕ್ಕೆ ತುಂಬ ನಂಟಿದೆ. ಅಂದರೆ ನಾನು ಕಾಲೇಜ್ ಟೈಮಲ್ಲಿ ಈ ಕಡೆನೇ ಬರ್ತಿದ್ದಿದ್ದು ಎಕ್ಸಾಮ್ಸ್ಗೆಲ್ಲ. ಸೊ ನನಗೆ ದೇವಸ್ಥಾನ ಅಂದರೆ ತುಂಬ ಇಷ್ಟ. ನನಗೆ ನಿಮಗೆ ಹಿಂದಿನ ವೀಡಿಯೋಸ್ಗಳಲ್ಲೇ ಹೇಳಿರೋ ಹಾಗೆ ನನ್ನ ಫ್ರೆಂಡ್ ಸರ್ಕಲ್ ತುಂಬ ಲಿಮಿಟೆಡ್. ಆ ಫ್ರೆಂಡ್ ಸರ್ಕಲಲ್ಲಿ ನಾವು ಜಾಸ್ತಿ ವಿಸಿಟ್ ಮಾಡ್ತಿದ್ದೆ ದೇವಸ್ಥಾನಗಳು. ಈ ದೇವಸ್ಥಾನಗಳನ್ನೆಲ್ಲ ನೋಡಿಕೊಂಡು ಹಾಗೆ ಅಲ್ಲಿ ಇನ್ನೂ ಒಂದು ದೇವಸ್ಥಾನ ಇದೆ, ಗೋವರ್ಧನ ದೇವಸ್ಥಾನ ಅಂತ, ತುಂಬ ಚೆನ್ನಾಗಿದೆ. ನೆಕ್ಸ್ಟ್ ಟೈಮ್ ಅಲ್ಲಿ ಒಳಗಡೆ ಕೂಡ ಹೋಗಬೇಕು. ಬಟ್ ಈವ್ನಿಂಗ್ ಟ್ರಾಫಿಕ್ ಗೊತ್ತಲ್ಲ, ನಾವು ರಿಟರ್ನ್ ಆಗೋಷ್ಟರಲ್ಲಂತೂ ಫುಲ್ ಮಳೆ ಬರ್ತಾಯಿತ್ತು. ಆಮೇಲೆ ಆ ಟ್ರಾಫಿಕ್ ಮುಗಿಸ್ಕೊಂಡು ಮನೆಗೆ ಬಂದಾಗ ಬಿಸಿ ಬಿಸಿ ಕಾಫಿ ರೆಡಿ ಇತ್ತು ನನಗೋಸ್ಕರ. ಸೊ ನೈಟು ಎಲ್ಲ ಊಟ ಮುಗಿಸ್ಕೊಂಡು ಮತ್ತೆ ನನ್ನ ಮಗಳನ್ನ ಫುಲ್ ಪ್ಯಾಕ್ ಮಾಡಿಕೊಂಡು ಹೊರಟ್ವಿ. ಸೊ ಇದೊಂದಾಗಿತ್ತು ನನ್ನ ಒಂದೊಂದು ಪುಟ್ಟ ವ್ಲಾಗ್. ಈ ವ್ಲಾಗ್ ನಿಮಗೆ ಇಷ್ಟ ಆಗಿದ್ದರೆ ಪ್ಲೀಸ್ ಶೇರ್ ಮಾಡಿ, ಹಾಗೆ ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ. ವೀಡಿಯೋಸ್ ಲೇಟಾಗಿ ಅಪ್ಲೋಡ್ ಮಾಡ್ತಿರೋದಕ್ಕೆ ಸಾರಿ ಫಾರ್ ದ್ಯಾಟ್. ಸ್ವಲ್ಪ ಹೆಲ್ತ್ ಇಶ್ಯೂಸ್ ಇರೋದ್ರಿಂದ ಲೇಟಾಗಿ ವೀಡಿಯೋಸ್ ಅಪ್ಲೋಡ್ ಮಾಡ್ತಾ ಇದ್ದೀನಿ. ಏನಾದರೂ ಬೇಜಾರಿದ್ರೆ ದಯವಿಟ್ಟು ಸಾರಿ. ಬಟ್ ಪ್ಲೀಸ್ ಸಪೋರ್ಟ್ ಮಾಡಿ, ವೀಡಿಯೋಸ್ಗಳನ್ನ ನೋಡಿ. ಇದು ಹಾಗೆ ಮಾರ್ನಿಂಗ್ ಹೋಗಿ ಸುಮ್ಮನೆ ಒಂದು ಮನೆಗೆ ಶಾಪಿಂಗ್ ಮಾಡ್ಕೊಂಡು ಬಂದಿದ್ದು. ಸುಮ್ಮನೆ ವಿಡಿಯೋ ಕ್ಲಿಪ್ಸ್ ಇತ್ತು ಅಂತ ಆ್ಯಡ್ ಮಾಡಿದ್ದೀನಿ. ನನ್ನ ಮಗಳು ಅಲ್ಲೆಲ್ಲ ತುಂಬ ಕ್ಯೂರಿಯಸ್ ಆಗಿ ಅದನ್ನೆಲ್ಲ ತಗೊಳ್ತಾ ಇದ್ದಿದ್ದು ನೋಡಿ ನನಗೂ ಖುಷಿ ಆಯಿತು. ಸೊ ಮುಂದಿನ ವ್ಲಾಗಲ್ಲಿ ಖಂಡಿತ ಇನ್ನೂ ಒಳ್ಳೆ ಕಂಟೆಂಟ್ ಜೊತೆ ನಿಮಗೆ ಬರ್ತೀನಿ. ಸೊ ಪ್ಲೀಸ್ ಶೇರ್, ಕಮೆಂಟ್ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ. ಮುಂದಿನ ವ್ಲಾಗಲ್ಲಿ ಸಿಗೋಣ. ಬಾಯ್.